ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಏನು ಚಿನಿ? ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಕೂಡ ಮನೇಲಿದ್ದಾರೆ. ಬನ್ನಿ ಇವತ್ತಿನ ನಮ್ಮನೆ ಯುಗಾದಿ ಹಬ್ಬದ ವ್ಲಾಗ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ನಾನು ಇವತ್ತಿನ ಔಟ್ಫಿಟ್ ನಿಮಗೆ ಬೇರೆ ಔಟ್ಫಿಟ್ ತೋರಿಸಿದ್ದು ಸ್ಯಾರಿ, ಬಟ್ ನಾನು ಈಗೊಂಚೂರು ಸಖತ್ ಬಿಸಿಲು ಆ ಥರ ಸ್ಯಾರಿ ಹಾಕ್ಕೊಳಕ್ಕಾಗಲ್ಲ ಅಂತ ಈ ಒಂದು ಸಿಂಪಲ್ ವೇರ್ ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ ಆಮೇಲೆ. ಇವಾಗ ಟೈಮ್ ಬಂದು 10:30 ಆಗಿದೆ. ನಮ್ಮ ಮನೆಯಲ್ಲಿ 10:30ಗೆ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಇವಾಗ ಪೂಜೆ ಮಾಡೋದಷ್ಟೇ. ನಮ್ಮ ಹಸ್ಬೆಂಡ್ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಈಗ ಅವ್ರು ಬಂದಿದ ತಕ್ಷಣ ಪೂಜೆನ ನಾನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ರೆಡಿ ಮಾಡಿದ್ದೀವಿ. ಮತ್ತು ನಿಮ್ಮ ಮನೇಲಿ ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಇವತ್ತಿನ ಈ ವ್ಲಾಗಲ್ಲಿ ನೀವು ಶೇರ್ ಮಾಡ್ಕೋಬೋದು. ಫ್ರೆಂಡ್ಸ್, ಸಖತ್ ಅಂದರೆ ಸಖತ್ ಬಿಸಿಲಿದೆ. ಎಲ್ರಿಗೂ ಹ್ಯಾಪಿ ಯುಗಾದಿ. ನಮ್ಮ ಹಸ್ಬೆಂಡ್ ಬಂದಮೇಲೆ ಒಂದ್ಸತಿ ವಿಶ್ ಮಾಡ್ತೀನಿ. ಪೂಜೆ ಎಲ್ಲ ರೆಡಿ ಆಗಿದ್ದೆ, ಅಡುಗೆ ಕೂಡ ಎಲ್ಲ ರೆಡಿ ಆಗಿದೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಹೇಳ್ಬೋದು. ಓಕೆನಾ? ಈ ಥರ ವಿಡಿಯೋ ಮಾಡಿ, ಆ ಥರ ವಿಡಿಯೋ ಮಾಡಿ ಅಂತ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವತ್ತಿನ ನನ್ನ ಔಟ್ಫಿಟ್ ತೋರಿಸ್ತೀನಿ. ನಾನು ಇವಾಗ ದೇವ್ರ ಪೂಜೆ ಮಾಡ್ತಿರೋದ್ರಿಂದ ಕಿಚನಿಂದ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ಲು ಒಂದು ವ್ಯೂ ತೋರಿಸ್ತೀನಿ ಇವಾಗ. ಓಕೆ, ನೋಡಿ ನಾನಿವತ್ತು ಯಾವ ರೀತಿ ಔಟ್ಫಿಟ್ ಹಾಕೊಂಡಿದ್ದೀನಿ ಅಂದರೆ, ರಂಗೋಲಿ ನಾನೇ ಬಿಡಿಸಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ. ಆಮೇಲೆ ನೀಟಾಗಿ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಸದ್ಯಕ್ಕೆ ನೋಡಿ, ನನಗೆ ಈ ಥರ ಇದೆ. ಈ ಒಂದು ಸ್ಯಾರಿ ನನಗೆ ನಮ್ಮಮ್ಮ ಕೊಡಿಸಿದ್ದು, ಬಟ್ ಇತ್ತು ವೇರ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿರೋದು ಅಂತಲೇ ಅನ್ಬೋದು. ಚುಚ್ತಾ ಇದೆ ನನಗೆ ಬ್ಲೌಸು. ಇದ್ರದ್ದು ಬ್ಲೌಸ್ ಇನ್ನೂ ನಾನು ಹೊಲಿಸಿಲ್ಲ, ಬಟ್ ಇದು ಮ್ಯಾಚ್ ಆಗುತ್ತೆ ಅಂತ ಹಾಕಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಸ್ಯಾರಿ. ಈ ಒಂದು ಬಿಸಿಲಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಅಮ್ಮ, ನಮ್ಮ ಪಾಪು ಕೂತಿದ್ದಾಳೆ, ವೆಯ್ಟ್ ಮಾಡ್ತಿದ್ದಾಳೆ. ಅವಳಿಗೂ ಇನ್ನೂ ಏನೂ ತಿನ್ನಿಸಿಲ್ಲ. ನಾನು ನಮ್ಮ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಸೆಕೆ ಅನ್ಬೋದು. ಬನ್ನಿ ಇವಾಗ ಫುಲ್ಲು ವ್ಯೂ ತೋರಿಸ್ತೀನಿ. ಓಕೆನಾ? ಯಾವ ರೀತಿ ಎಲ್ಲ ನನ್ನ ಕೈಲಾದಷ್ಟು ರಂಗೋಲಿ ಬಿಡಿಸಿದ್ದೀನಿ ಅಂತ. ನಾನು ಅಷ್ಟು ಪರ್ಫೆಕ್ಟ್ ಇಲ್ಲ, ಬಟ್ ನಂಗೆ ಬಂದಷ್ಟು ಬಿಡಿಸಿದ್ದೀನಿ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಹಬ್ಬಕ್ಕೆ ಏನೇನು ಮಾಡಿದ್ದೀನಿ ಅಂದರೆ, ಒಬ್ಬಟ್ಟು, ವಡೆ, ಮತ್ತು ಲಾಸ್ಟ್ ವ್ಲಾಗಲ್ಲೂ ತೋರಿಸಿದ್ದೆ, ಮತ್ತು ಈ ವ್ಲಾಗಲ್ಲೂ ತೋರಿಸ್ತಾ ಇದ್ದೀನಿ. ಪಲ್ಯ, ಕೋಸಂಬರಿ, ಚಿತ್ರಾನ್ನನೂ ಮಾಡಿದ್ದೀನಿ, ಬಟ್ ಕಲಿಸಿಲ್ಲ, ಕಲಿಸ್ಬೇಕು. ಮತ್ತೆ ಮಾಡ್ತಾ ಓಕೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬಟ್ಟಿನ ಸಾಂಬಾರು ಮತ್ತು ಚಿತ್ರಾನ್ನ ಗೊಜ್ಜು. ತುಂಬ ಜಾಸ್ತಿನೇ ಇತ್ತು, ಎಲ್ಲ ಮಿಕ್ಕಿತ್ತು. ಜಾಸ್ತಿ ತಿನ್ನಲೇ ಇಲ್ಲ ಅನ್ಬೋದು. ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಫ್ರೆಂಡ್ಸ್, ಇದು ನನ್ನ ಔಟ್ಫಿಟ್. ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ತೀನಿ. ಈ ಕಡೆ ಬಚ್ಚಿನಿ, ಆ ಕಡೆ ಕಾಣಿಸ್ತಾ ಇಲ್ಲ. ಆ ಕಡೆ ಹೋಗಿ ಹಾಯ್ ಮಾಡ್ತೀನಿ. ಹ್ಯಾಪಿ ಯುಗಾದಿ ಅನ್ನು. ಬೇಬಿ ನೆನ್ನೆ ಇವಳು ಏನಂತಿದ್ಲು ಗೊತ್ತಾ? ರಂಜಾನ್ ಅಂತಿದ್ಲು. ರಂಜಾನ್ ಹಬ್ಬದ ಹೇಳ್ತಾ ಇದ್ಲು. ಹೋಳಿ ಹಬ್ಬಗೆ ಎಷ್ಟು ದಿವಸ ಆಯ್ತು? ನೀವು ಇವಾಗ ಹೋಳಿ ಶುಭಾಶಯ ಹೇಳ್ತಿದ್ಯಲ್ಲ ಚಿನ್ನಿ. ಅದು ಕುತ್ಕೊಳ್ಳೋದು ಬೆಲ್ಟ್ ಅದು ಬಿಡು. ಈಗ ಹೇಳು, ಯುಗಾದಿ ಹಬ್ಬ ಶುಭಾಶಯ ಹೇಳು. ಯುಗಾದಿ ಹಬ್ಬದ ಹೇಳು ಶುಭಾಶಯಗಳು. ಅವಳಿಗೆ ಫೇವ್ರೇಟ್ ಹಬ್ಬ ಅಂದರೆ ಹೋಳಿ ಹಬ್ಬ. ಯಾವಾಗಲೂ ಹೋಳಿ ಶುಭಾಶಯ ಹೇಳ್ತಿರ್ತಾಳೆ. ಅಲ್ಲ ಗುಂಡ? ಚಿನ್ನ, ನಿನ್ನ ಫೇವ್ರೇಟ್ ಹಬ್ಬ ಯಾವ್ದು ಗುಂಡ?
ಹೋಳಿ ಹಬ್ಬ. ಹೋಳಿ ಹಬ್ಬ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಗೈಸ್. ಯುಗಾದಿ ಹಬ್ಬದ ಹೇಳ್ಬೇಕು. ಯುಗಾದಿ ಹಬ್ಬದ ಶುಭಾಶಯಗಳು. ಇವಾಗ ಗುಂಡು ಬೇಬಿ ಬೇಬಿ ಒಂಚೂರು ಗಂಟೆ ಹಾಕ್ಕೊಡು. ಗುಂಡು ಗಂಟೆ ಹಾಕ್ಸ್ಕೊಂಡು ಅದು ತಗೊಂಬಿಟ್ಟು ಕೊಡ್ಲಿ, ಕಟಿಂಗ್ ಪ್ಲೇರ್ ಹಾಕ್ಬಿಟ್ಟು ರೆಡಿ ಮಾಡ್ಕೊಡ್ತೀನಿ. ಇಲ್ಲಾಂದ್ರೆ ಅದು ತಾಳ ಕೊಡೋನಿಗೆ ಬಡಿತಾನೆ, ನಾನು ಮಾಡ್ಕೊತೀನಿ. ಬಿಡಿಯಪ್ಪ, ಹಂಗಲ್ಲ ಹಂಗಲ್ಲ ಮನೆ ನೀಟಿಗೆ ಇಡ್ಕ, ನೀಟಿಗೆ ಈ ಕಡೆ ಆ ಕಡೆ ಹಿಂಗೆ ಇರ್ಕ. ಬಿಡಿ ಬಿಡಿಯಪ್ಪ, ಬಡಿತಾರು, ಬಿಡಿ ಬಿಡಿ. ಬೇಗ ಮಾಡ್ತಮ್ಮ, ಕಷ್ಟ ನೀ ಮಾಡಿ. ನಾನು ಮಾಡ್ತೀನಿ, ಹೊಡಿತೀನದು ನೀನು ಮಾಡಿ. ನೀಟು ಬಡಿಯೋದಾದ್ರೆ ಬಡಿಯಿದೆ, ಸುಮ್ಮನಿರು. ಅಸಡಿಕೋ ಮಾಡುವಪ್ಪ. ಹಿಂಗೆ ಹಿಂಗೆ ಇಡ್ಕ, ಹಾಂ ಇಡ್ಕ, ಹಿಂಗೆ ಇಡ್ಕ, ಹಂಗೆ ಮಾಡು, ಕೆಳಗಡೆ ಇಕ್ ಮಾಡು. ಬಾ ನಿಧಾನಕ್ಕೆ ಬಾ. ಪೂಜೆ ಮಾಡಿ. ಅಯ್ಯ ನನ್ನ ಗಂಡ ಎಷ್ಟು ಚೆನ್ನಾಗಿ ಮಾಡ್ಕೊಂಡ. ಸಾಕು ಮನೆ. ಈ ಕಡೆ ಬಾಗುಂಡು ಹೂವು ಅಲ್ಲೇ ಇಕ್ಕು, ದೇವರಿಗೆ ಇಕ್ಕಿರೋದು ನಾನು ಅದು ಹೂವು. ನೀನೇ ಮುಡ್ಕೊಂಡು ನಿಂಚಿನಿ ನಾನು. ನೀ ಮುಡ್ಕ, ಕಿವಿಲಿ ಇಡ್ಕ ನೀನಿಲ್ಲ ಅಂದ್ರೆ ಅಲ್ಲಿ ಇಲ್ಲಿ ನೋಡಿ ಕಾಣ್ಕೊಚ್ಚೇನು.
ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ಸೊ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಮಸ್ಕಾರ ಮಾಡೋದನ್ನ. ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ರಿ ಅಂತೇಳಿ ಕಾಮೆಂಟ್ ಮಾಡಿ. ನಮ್ಮ ಮನೇಲಿ ಬೇಗನೆ ಆಯಿತು ಅನ್ಬೋದು ಪೂಜೆ. ನಮ್ಮ ಹಸ್ಬೆಂಡ್ ಕರ್ಪೂರ ಕೈಯಲ್ಲೇ ಬೆಳಗ್ತಾಯಿದ್ರು, ಆಮೇಲೆ ಅದರೊಳಗೆ ಹಾಕೊಂಡು ಬೆಳಗ್ತಾ ಇದ್ದಾರೆ. ನಾನು ನಮ್ಮ ಪಾಪು ಎಲ್ಲ ಬೇಗ ಆಯ್ತು ಈ ಸತಿ ಹೇಳ್ಬೋದು. ಖುಷಿಯಾಗಾಯಿತು. ನಮ್ಮ ಮನೆ ಯುಗಾದಿ ಹಬ್ಬದ ಈ ವರ್ಷದ ವ್ಲಾಗ್ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಯುಗಾದಿ ಹಬ್ಬ ಓಲ್ಡ್ ಡೇ ಫುಲ್ ಹ್ಯಾಪಿಯಾಗಿದ್ವಿ. ಪ್ರತಿ ಒಂದು ವರ್ಷ ಏನೇನಾದರೂ ಇದು ಇದ್ದೇ ಇರುತ್ತೆ, ಬಟ್ ಈ ವರ್ಷ ಯಾವುದೇ ಥರ ಏನೂ ಆಗದೆ ಹ್ಯಾಪಿಯಾಗಿ ಮಾಡಿದ್ವಿ ಗೈಸ್. ಫ್ರೆಂಡ್ಸ್ ಆಯಿತು ಪೂಜೆ ಎಲ್ಲ. ಇವಾಗ ಬೇವು ಬೆಲ್ಲ ತಿನ್ನೋಣ ಅಂತ. ನೀವು ಎಲ್ಲ ತಿಂದಿರ್ತೀರ ಅಂತ ಅನ್ಕೊತೀನಿ. ಬಾಚಿನಿ ಫಸ್ಟ್ ನೋಡೋಣ, ನಮ್ಮ ಪಾಪಕ್ಕೆ ತಿನ್ನಿಸ್ತೀನಿ ಹೆಂಗೆ ಮಾಡ್ತಾಳೆ ರಿಯಾಕ್ಷನ್. ನೋಡೋಕೆ 1 ವರ್ಷನೂ ತಿನ್ನಿಸಿಲ್ಲ. ಗುಂಡ ಬಾಯಿಲಿ, ಗುಂಡು ತಿನ್ನಬೇಕು. ಇದು ನಿಮ್ಮ ಲೈಫಲ್ಲಿ ಸಿಹಿ ಕಹಿ ಎರಡು ಒಟ್ಟಿಗೆ ಇರಲಿ, ಜಾಸ್ತಿ ಸಿಹಿನೇ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಬಾ ಇಲ್ಲಿ ಮೇಲೆ ಕಾಣಿಸ್ತೀಯ. ಸೊ ನೀವು ನಾನು 2 ಸಮ ಪ್ರಮಾಣದಲ್ಲಿ ತಿನ್ನಬೇಕು. ಚಿನಿ ನಮ್ಮ ಪಾಪಕ್ಕೆ ಸ್ವಲ್ಪ ತಿನ್ಸಿ. ಕಾಳು ತಿನ್ಸೋಣ. ನೋಡಿ ಕಡಲೆಕಾಳು ಬೆಲ್ಲ ಮಾಡು. ಹ್ಯಾಪಿ ಯುಗಾದಿ ಚಿನಿ. ಹೆಂಗಿತ್ತು? ಹೆಂಗಾಯ್ತಪ್ಪ? ಚೆನ್ನಾಯ್ತಾ? ಚೆನ್ನಾಯ್ತಂತೆ. ಈಗ ನಮ್ಮ ಹಸ್ಬೆಂಡಿಗೆ ತಿನ್ನಿಸ್ಬೇಕು. ಬೇಬಿ ಬಾ ಬಾ ಬೇಬಿ. ಬೇಬಿ ತಿನ್ನಿಸ್ತಾವೆ ಇಡಿ. ಹ್ಯಾಪಿ ಯುಗಾದಿ ಬೇಬಿ. ನಿನ್ನ ಲೈಫಲ್ಲಿ ಜಾಸ್ತಿ ಸ್ವೀಟೇ ಇರಲಿ ಈ ವರ್ಷ, ಕಹಿ ಬೇಡ. ಜಾಸ್ತಿ ಸ್ವೀಟ್ ತಿನ್ಸಿದೀವ. ನಂಗೆ ತಿನ್ಸಿ ವಿಶ್ ಮಾಡು. ನೋಡು ನಾನು ಹೂವು ತಿನ್ಸಿದ್ದೀನಿ, ಬೇಬಿ ಸೊಪ್ಪು ತಿನ್ನಿಸೆ. ನಾನು ನಿಂಗೆ ಬೇವಿನ ಹೂವು ತಿನ್ಸಿದ್ದು ಬೇಬಿ. ಮಾತಾಡು. ಕಹಿ ಇದೆ ಆದರೂ ಓಕೆ ಚೆನ್ನಾಗಿದೆ. ನಮ್ಗೆ ಕೈ ಕೇರಿ ಚೆನ್ನಾಗಿ ತಿನ್ಸ್ಬಿಟ್ಕೊಂಡ. ವಿಶ್ ಮಾಡ ಹ್ಯಾಪಿ ಯುಗಾದಿ ಅಂತ. ನಾನು ಹೂವ ತಿನ್ಸಿ ಬೇವಿನ ಸೊಪ್ಪು ತಿನ್ಸ್ತೀಯಲ್ಲ ಬೇಬಿ. ನಿಂಗೆ ನಾನು ಓಕೆ ಬಂಗ್ರೆಯ ಬಟ್ ಜಾಸ್ತಿ ಕಹಿನೇ ತಿನ್ನಿಸ್ತೆ ಅಲ್ಲ. ಹೂವು ತಿನ್ಸೋದು, ಕಾಳು ತಿನ್ನಿಸ್ಬೇಕು ಜೊತೆ. ಚೆನ್ನಾಗಿ ನಮ್ಮ ಬಂಗಾರಿಗೆ ಯಾವಾಗಲೂ ಸ್ವೀಟೇ ಆಗಿರ್ಬೇಕು ಲೈಫ್ ಪೂರ್ತಿ. ವಿಶ್ ಮಾಡು ಸಬ್ಸ್ಕ್ರೈಬರ್ಸಿಗೆ. ಥ್ಯಾಂಕ್ ಯು. ವಿಶ್ ಮಾಡು ಸಬ್ಸ್ಕ್ರೈಬರ್ಸಿಗೂ ವಿಶ್ ಮಾಡು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವರ್ಷ ವರ್ಷ ಎಲ್ಲ ಚೆನ್ನಾಗಿರಲಿ. ನಮ್ಗೆ ನಿಮ್ಮ ಆಶೀರ್ವಾದ ಚೆನ್ನಾಗಿರಲಿ. ಥ್ಯಾಂಕ್ ಯು. ಊಟ ಮಾಡೋದ ಈಗ ಗುಂಡ? ಫ್ರೆಂಡ್ಸ್ ಇದು ಹಬ್ಬದ ಊಟ. ಸದ್ಯಕ್ಕೆ ಇಷ್ಟು ತಿನ್ನೋದು. ಆಮೇಲೆ ಚಿತ್ರಾನ್ನ, ಲೆಮನ್ ರೈಸ್ ಮತ್ತು ಅನ್ನ ಸಾಂಬಾರು ತಿನ್ನೋದು. ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಅಲ್ಲಿ ಫೋನ್ ಹಾಕ್ಬಿಟ್ಟಿದ್ದಾರೆ. ವಿಡಿಯೋ ಹಂಗೆ ಇಡೋಣ ಅಂದರೆ ಆಗಲ್ಲ, ಕಾಪಿರೈಟ್ ಬರ್ಬೋದು. ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟ್ ಇನ್ನು ಏನೇನಾಯಿತು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ.